ಸುಗ್ರೀವಾಜ್ಞೆ ಹೊರಡಿಸಲಿಕ್ಕೆ ಸಂಪುಟ ಸಭೆಯಲ್ಲಿ ನಿರ್ಣಯ ಆಗಿರೋದು ಮೇಡಮ್, ಅದಕ್ಕೆ ಸಂಬಂಧಪಟ್ಟಾಗ ನಿಮ್ಗೆ ಮೊದಲು ಅದು ನಾನು ಕೇಳಿದೆ. ಮೊದಲನೇದಾಗಿ ನೀವೆಲ್ರಿಗೂ ನನ್ನ ರಿಯಾಕ್ಷನ್ ಕೇಳಿ ಬಂದಿದ್ದೀರಾ, ನೀವೆಲ್ರಿಗೂ ಸ್ವಾಗತ. ದೆನ್ ಅದು ನಾನು ನೋಡಿದೆ ಅವ್ರದ್ದು ಸಂಪುಟ ಡಿಸಿಷನ್ ಇವತ್ತೇನು ತೊಗೊಂಡಿದ್ದಾರೆ, ಒಂದು ಆರ್ಡಿನೆನ್ಸ್ ಏನೋ ಮಾಡ್ತೀವಿ ಅಂತ. ಅದು ಕಂಟೆಂಟ್ಸ್ ಏನು ಅಂತ ನಮಗೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ನೀನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಬಾಕಿ ಅಂತ ಹೇಳಿದ್ದು, ಅವರು ಮೊದಲನೇದಾಗ ಅವ್ರು ಏನು ಹೇಳಿದ್ರು ಅಂದರೆ 96ರಲ್ಲಿ ಈ ಆಕ್ವಿಸಿಷನ್ ಆ್ಯಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಏನು ನಮಗೆ ಏನು ಲೇಟ್ ಮಹಾರಾಜ ಅವ್ರ ವಾರಸ್ದಾರಿಗೇನು ಸ್ಟೇ ಆರ್ಡರ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಟೇ ಆರ್ಡರ್ ಇದೆ, 10/12/96ರಲ್ಲಿ ಸ್ಟೇ ಆರ್ಡರ್ ಇದೆ ನಮಗೆ. ಅದಾದಮೇಲೆ ಸ್ಟೇ ಆರ್ಡರ್ ಆದಮೇಲೆ ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ, ಎರಡೂ ಇದೆ. ಆ ಸ್ಟೇಟಸ್ ಕೋ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟಾದಮೇಲೆ ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರು ಕೂಡ ಕೊಟ್ಟಿದ್ದಾರೆ. ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಕ್ಕೆ, ಆ್ಯಕ್ಟಿವಿಟೀಸ್ಗೆ ಕೊಡೋದಕ್ಕೆ ಅಂತ, ಅದಕ್ಕೂ ಕೂಡ ಪರ್ಮಿಷನ್ ಇದೆ. ಅದು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ, ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಡ್ಜಲ್ಲೇ ನಡೆದಿರೋದು, ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ. ಯಾಕೆ ಅಂತಂದರೆ ನಾವು ಆ ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರೀತೀವಿ, ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ. ಸೊ ಅವ್ರ ನಾಲೆಡ್ಜಲ್ಲೇ ಎಲ್ಲ ನಡೆದಿರೋದು, ಯಾವುದೂ ಅವ್ರಿಗೆ ಗೊತ್ತಿಲ್ದಂಗೆ ಏನು ಇಲ್ಲಿ ಯಾವ ಇದು ಏನೂ ನಡೀತಾ ಇಲ್ಲ. ಮತ್ತು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಟೇ ಇದೆ, ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ. ಸ್ಟೇಟಸ್ ಕೋ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಯಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ. ಮತ್ತು ಇನ್ನೊಂದು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು. ಓನರ್ಶಿಪ್ ಖಂಡಿತ ಇದೆ. ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ, ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್. ಅದಕ್ಕೆ ಪೂರಕವಾಗಿ 2014ನೇ ಇಸ್ವಿನಲ್ಲಿ ಆವತ್ತಿನ ದಿನ TDR ಕೊಡಬೇಕು ಅಂತ ಹೇಳಿದಾಗ, ಆವತ್ತಿನ ದಿನದ 2014ನೇ ಜಡ್ಜ್ಮೆಂಟಲ್ಲಿ ಎಲ್ಲರದ್ದು ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು. ಇಲ್ಲಿ ಓನರ್ ಅಂತಲೇ ಇದೆ. ಇಲ್ಲಿ ಓನರ್ ಅಂತ ಅದಕ್ಕೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಇಲ್ಲಿ ಓನರ್ ಅಂತ ಇದೆ. ಓನರ್ ಯಾರ್ಯಾರು ಅಂದರೆ ಇಲ್ಲಿ ಹಾಕಿದ್ದಾರೆ, ಹೆಸರುಗಳಿದೆ. ಓನರ್ ಕೆಳಗಡೆ ನಮ್ಮ ಎಲ್ಲರ ಹೆಸರುಗಳು ಇದೆ. ಯಾವುದು ಆ ಹೆಸರುಗಳು ಹೇಳ್ಬೋದು. ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ. ಈಗ ಕೆಲವರೆಲ್ಲ ಇಲ್ಲ, ಅವ್ರ ಲೀಗಲ್ ಏರ್ಸ್ ಬರ್ತಾರೆ, ಅದ್ರ ಹೆಸರುಗಳು ಇದೆ ಇಲ್ಲಿ. ರಾಜಮಂದಿರದ ಹೆಸರು ಆಯ್ತಾ, ಶ್ರೀಕಂಠ ನರಸಿಂಹರಾಜ ಒಡೆಯರ್. ಇದು 14ನೇ ಇಸ್ವಿಲಿ, ಆವತ್ತಿನ ದಿನ ಅವ್ರು ಇರಲಿಲ್ಲ. ನಾನು ಅವ್ರ ಲೀಗಲ್ ಏರ್ ಆಗಿ ನಾ ಮಾಡಿದ್ದೆ. ಇಲ್ಲಿ ಹಾಕಿರೋದು ಕೂಡ, ನನ್ನ ಫೈಲ್ ಮಾಡಿರೋದು ಕೂಡ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಥ್ರೂ LR ಅಂತ ಹಾಕಿದ್ದಾರೆ. ಅವತ್ತಿನ ದಿನ ಅವರೆಲ್ಲರೂ ಇದ್ದಾರೆ. ಅವ್ರ 5 ಜನ ಅಕ್ಕ ತಂಗಿರು, ಅವರು ಎಲ್ರದ್ದು ಇದೆ. ಮೀನಾಕ್ಷಿ ದೇವಿ, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ, ಅವ್ರ ದೊಡ್ಡಕ್ಕ, ಅವರ ಹಸ್ಬೆಂಡ್, ಅವರು ಲೀಗಲ್ ಏರ್ಸ್, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಫ್ಯಾಮಿಲಿನವ್ರು ಎಲ್ಲರೂ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಓನರ್ ಅಂತ, ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು, ಯಾರ್ಯಾರ ಜಾಗ ಎಷ್ಟೆಷ್ಟು, ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಪ್ರಾಪರ್ಟಿ ಬೇರೆ, ಇದು ಬರೀ ರೋಡ್ ವೈಡನಿಂಗ್. ಇವತ್ತು ನಾವು ಮಾತಾಡ್ತಿರೋದು ಬರೀ ರೋಡ್ ವೈಡನಿಂಗ್ ಬಗ್ಗೆ. ದಟ್ ಆ್ಯಕ್ಟ್ ಅದು ನಾವು ಸುಪ್ರೀಂ ಕೋರ್ಟಲ್ಲಿ ಇರೋ ಇದು ಮೇನ್ ಇದು, ಅದು ಹಿಯರಿಂಗಿಗೆ ಬಂದಿಲ್ಲ ಇನ್ನೂ. ಇದು ಪರ್ಮಿಷನ್ಗೋಸ್ಕರ ಮಾತ್ರ ರೋಡ್ ವೈಡನಿಂಗ್ಗೆ. ಮತ್ತು ಇನ್ನೊಂದೇನು ಹೇಳಬೇಕು, ರೋಡ್ ವೈಡನಿಂಗ್ ಅಂದರೆ ರೋಡ್ ವೈಡನಿಂಗ್ಗೆ 15 ಎಕರೆ 17.32 ಗುಂಟೇಸ್ ಬೇಕು ಅಂತ ಅವರು. ಈಗ TDR ವಿಸ್ತರಣೆಗೆ ಸಂಪುಟ ನಕರವನ್ನು ಮಾಡಿರೋದು ಯಾಕೆ ಅಂತ ಮೇಡಮ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಅವ್ರು TDR ಕೊಡೋಕೆ ಇಷ್ಟ ಇಲ್ಲ ಅಂತ. TDR ಕೊಡಬೇಕು ಅಂತ ಹೇಳಿದ್ರು, ಅದಕ್ಕೂ ಒಂದು ನಿಮಿಷ, ಅದು TDR ಕೊಡೋದಕ್ಕೆ 15 ಎಕರ್ಸ್ಗೆ ನೀವು ಎಷ್ಟು ಕೊಡ್ತಾ ಇದ್ರು ಹಿಂದೆ, ಈಗ ಎಷ್ಟು ಕೊಡಬೇಕಾಗಿದೆ ಮೇಡಮ್? ಹಿಂದೆ ಏನೂ ಇಲ್ಲ. ಅವರು ಹಿಂದೆ ತಗೊಂಡಿರೋ, ಈಗ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, 475 ಎಕರೆ ಆ ಬಿಲ್ಡಿಂಗಲ್ಲಿ ಇರೋದಕ್ಕೆಲ್ಲ 11 ಕೋಟಿ ಅಂತ ಅದು ವ್ಯಾಲ್ಯೂ ಮಾಡಿದರೆ, ಆ ವ್ಯಾಲ್ಯೂ ಸರಿನಾ ಇಲ್ವಾ ಅಂತ ನೀವುಗಳು
ಅಂದಾಜು ಹಾಕೋಬಹುದು. ಓಕೆ. ನಾವು ಅದಕ್ಕೆ ಹೋಗೋದು ಬೇಡ. ಈ TDR ಹೇಗೆ ಬಂತು ಅಂತ ಮೇಡಮ್ ಹೇಳಿದ್ರೆ, ಅದೇ ಮೇಡಮ್ ಅದು TDR ಹೆಂಗ್ ಬಂತು, ಹೆಂಗ್ ಬಂತು? ವಿಸ್ತರಣೆಗೆ ನಕಾರ ಯಾಕೆ ಇದೆ? TDR ಹೇಗೆ ಬಂತು ಅಂತಂದರೆ 2009ನಲ್ಲಿ ರಸ್ತೆ ದೊಡ್ಡದು ಮಾಡಬೇಕು, ಬಳ್ಳಾರಿ ರೋಡು, ಜಯಮಹಲ್ ರೋಡು, ಟ್ರಾಫಿಕ್ಗೆ ತುಂಬ ತೊಂದರೆ ಆಗ್ತಾಯಿದೆ ಅಂತ ನಾವು ಕೇಳ್ಕೊಂಡು ಹೋಗಲಿಲ್ಲ. ಅದನ್ನು BBMPನವರು ಆವಾಗಿದ್ದಿದ್ದು ಕಮಿಷನರು ನಮಗೆ ಕಾಗದ ಬರೆದು ಅವರು ಆಫರ್ ಮಾಡಿ, ಇಲ್ಲ ನಮಗೆ ಇದು ಪ್ರೈಸ್ ಕೊಡೋಕ್ಕೆ ಕಷ್ಟ ಆಗುತ್ತೆ, ಈ TDR ರೂಪದಲ್ಲಿ ಸರ್ಕಾರ ಏನು ಕಾಂಪನ್ಸೇಷನ್ ಅಲ್ಲ, ಅದು TDR ಕೊಡ್ತೀವಿ, ಅದನ್ನು ನೀವು ಅದೊಂಥರ ಸರ್ಟಿಫಿಕೇಟ್ ಶೇರ್ ಇದ್ದಂಗೆ, ನೀವು ಅದನ್ನು ಬೇರೆ ಕಡೆ ಯು ಕ್ಯಾನ್ ಸೆಲ್ ದಟ್ ಆ್ಯಂಡ್ ವಾಟ್ ಎವರ್ ಪ್ರೈಸ್ ಯು ಗೆಟ್ ಆ ಥರ ತಗೊಳ್ಳಿ ಅಂತ ಬಂದಿದ್ದು ಆಫರ್ ಬಂದಿದ್ದು BBMP ಅಥಾರಿಟೀಸ್ ಕಡೆಯಿಂದ. ನಾವು ಹೋಗಿ ನೀವು ಜಾಗ ತಗೊಳ್ಳಿ, ರಸ್ತೆ ದೊಡ್ಡದು ಮಾಡ್ಕೊಳ್ಳಿ ಅಂತ ನಾವು ಕೇಳಲಿಲ್ಲ. ಅವ್ರು ಬಂದು ಫೈನಲಾಗಿ ಎಲ್ಲರೂ ಒಪ್ಕೊಂಡು ಕೊಟ್ಟ ಮೇಲೆ ಅವರು ಕೋರ್ಟ್ಗೆ ಹೋದರು. ಒಂದು IA ಫೈಲ್ ಮಾಡಿ ನಾವು ಈ ಥರ ಇವರು TDR ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ IA ಹೋದರು. ಅಲ್ಲಿ ಇವತ್ತು ಏನೇನು ಅವರು ಅಲ್ಲಿ ನಕಾರ ಹೇಳಿದಾರೋ, ಇದಾಗಿಲ್ಲ ಅಂತ ಅದೆಲ್ಲ ಕೋರ್ಟಲ್ಲಿ ಡಿಸ್ಕಷನ್ ಆಗಿದೆ. 2014ನೇ ಇಸ್ವಿಲೇ ಡಿಸ್ಕಷನ್ ಆಗಿದೆ. ಆ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರದ್ದನ್ನು ಹಿಯರ್ ಮಾಡಿ, ನಮ್ಮ ಕಡೆದು ಹಿಯರ್ ಮಾಡಿ, ಗೌರ್ಮೆಂಟ್ ಸರ್ಕಾರದ ಕಡೆಯಿಂದ ಏನು ಕೇಳಬೇಕೋ ಅವ್ರು ಅವತ್ತಿನ ದಿನ IG ಯಾರು ಆರ್ಗ್ಯೂ ಮಾಡಿದ್ರು ಎಲ್ಲನೂ ಕೇಳಿ, ಅದೆಲ್ಲ ಆದಮೇಲೆ ದೇ ಹ್ಯಾವ್ ಕನ್ಸಿಡರ್ಡ್ ದ TDR ಟು ಬಿ ಇಶ್ಯೂಡ್. ಆ್ಯಂಡ್ ಆ TDR ಇಶ್ಯೂ ಮಾಡೋದಲ್ಲಿ TDR ಟು ಬಿ ಇಶ್ಯೂಡ್ ಅಂಡರ್ TDR ರೂಲ್ಸ್. ನೋ ಅದರ್ ಕಂಡೀಷನ್ ಎಸ್ ಬೀನ್, ಅಲ್ಲಿ ಇನ್ಯಾವ ಕಂಡೀಷನ್ನು ಹಾಕಿಲ್ಲ 14ನೇ ಇಸ್ವಿಲಿ. ಅಲ್ಲಿಂದ ಎಳ್ಕೊಂಡು ಈಗ 10 ವರ್ಷ ಆದಮೇಲೆ ಈಗ ತಿರ್ಗಾ ಬಂದಿದ್ದಾರೆ ಈಗ TDRಗೆ. ಏನಾಗಿದೆ ಅಂತಂದರೆ ಇದರೊಳಗಡೆ ಈಗ ಲೇಟೆಸ್ಟ್ ಆರ್ಡರ್ ತಗೊಂಡ್ರೆ 10/12/24ರಲ್ಲಿ 10/12/24ರಲ್ಲಿ ಏನಾಯಿತು, 14 ವರ್ಷದಿಂದನೂ ನೀವು ಹೀಗೇ ಡ್ರ್ಯಾಗ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಇಲ್ಲಿ ಅಥಾರಿಟೀಸ್ ಏನು ಹೇಳ್ತಾರೆ ಅಂದರೆ, ಜಾಗ ಎಲ್ಲ ತೊಗೊಂಬಿಟ್ಟಿದ್ದೀವಿ, ತೊಗೊಂಡು ಇಲ್ಲಿ ನಾನು ಇದನ್ನು ಸ್ವಲ್ಪ ಓದ್ತೀನಿ. ಅವ್ರು ಕೊಟ್ಟಿರೋದು ಇದು, ಅಥಾರಿಟೀಸೇ ಕೊಟ್ಟಿರೋದು. So it can safely be said that necessary steps have been taken by BBMP for widening of roads and work in progress at present. It was further observed by the High Court that the BBMP can certainly explore it by ಇನ್ನೊಂದು ಕೇಸಲ್ಲಿ certainly explore some effective means and ways to So it can safely be said that necessary steps have been taken by BBMP for widening of roads and work in progress at present. It was further observed by the High Court that the BBMP can certainly explore it by ಇನ್ನೊಂದು ಕೇಸಲ್ಲಿ certainly explore some effective means and ways to see that the road is widened, work is done in speedy manner, and is not delayed on account of lame excuses or lethargy on the part of some officer of the BBMP or the executing agencies. Hence, BBMP was directed to file further progress report. A further affidavit was also filed on 13/3/2023, which came to be recorded by the Division Bench of the High Court on 29/9/23, whereunder it was noticed that in paragraph 3 of the said affidavit, it had been stated that 95% of the road widening project is completed in all respects, and now there is free flow of traffic on the stretch, particularly with a reference to the stretch on Ballari Road and Kaveri Theatre Junction. The status report, which was called upon to be filed by the BBMP, resulted in filing further affidavits if the executive engineer, which again came to be recorded by the Division Bench of the High Court on 19/4/2023, whereunder it was stated that in respect of different phases of the road widening, the project is complete to the extent of 25%, 95%, 50%, and 60% respectively. ಬಟ್ ಇಷ್ಟಿದ್ರು ಕ್ಲಿಯರ್ ಇದ್ರು ಮೇಡಮ್, ಯಾಕೆ ಇಷ್ಟೊಂದು ಗೊಂದಲ ಆಯಿತು ಅಂತ? ಆ ಗೊಂದಲ ಯಾಕೆ ಮಾಡ್ಕೋತಿದ್ದಾರೆ ಅಂತ ಅದಕ್ಕೆ ನಾನು ಜವಾಬು ಹೇಳೋಕ್ಕಾಗಲ್ಲ. ನಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ,
ಈ ಟಿ ಡಿ ಆರ್ ವ್ಯಾಲ್ಯೂ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ಟಿ ಡಿ ಆರ್ ವ್ಯಾಲ್ಯೂ ಅವ್ರು ಯಾವ ಥರ ಅದನ್ನು ನಿಮ್ಮ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ, ಜನರಲ್ ಪಬ್ಲಿಕ್ ಮುಂದೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಗೌರ್ಮೆಂಟಿಗೆ ಅದು ಲಾಸ್ ಅಂತ. ಗೌರ್ಮೆಂಟಿಂದ ಯಾವ ದುಡ್ಡು ಕೊಡ್ತಾ ಇಲ್ಲ ನಮಗೆ. ಆ ಟಿ ಡಿ ಆರ್ ಅನ್ನೋದು ಕೂಡ ಇಟ್ ಇಸ್ ನಾಟ್ ಇನ್ ದ ಫಾರ್ಮ್ ಆಫ್, ಇಟ್ ಇಸ್ ನಾಟ್ ಕಾಂಪನ್ಸೇಷನ್. ನಾವು ಲ್ಯಾಂಡ್ ಎಕ್ವಿಸಿಷನ್ ಕಾಂಪನ್ಸೇಷನಲ್ಲಿ ಹೋದರೆ ನಮಗಿನ್ನೂ ಜಾಸ್ತಿ ಬರ್ತದೆ. ವೆದರ್ ದಟ್ ವಿ ವಿಲ್ ಗೆಟ್ ಇಟ್ ಆರ್ ನಾಟ್ ಇಸ್ ಎನ್ ಅದರ್ ಕ್ವೆಶ್ಚನ್. ಇವ್ರು ಟಿ ಡಿ ಆರ್ ಎಗ್ರಿ ಮಾಡ್ಕೊಂಡಿರೋದ್ರಿಂದ ನಾವು ಹ್ಯಾವ್ ಎಗ್ರೀಡ್ ಫಾರ್ ಟಿ ಡಿ ಆರ್, ವಿ ಆರ್ ಎಂಟೈಟಲ್ಡ್ ಟು ಗೆಟ್ ಟಿ ಡಿ ಆರ್. ಅವರು 14 ವರ್ಷದಿಂದ 2009ಇಂದ ವಿ ಆರ್ ಇನ್ 2024, ಅಷ್ಟು ವರ್ಷದಿಂದ ಟಿ ಡಿ ಆರ್ ಅಂತ ಹೇಳ್ಕೊಂಬಂದು ಇವತ್ತಿನ ದಿನ ಟಿ ಡಿ ಆರ್ ಕೊಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ದ ಕೋರ್ಟ್ ಹ್ಯಾಸ್ ಫಿಕ್ಸ್ ದ ವ್ಯಾಲ್ಯೂ ಅಂತ ಹೇಳ್ತಾರೆ ಅವರು. ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ, ಟಿ ಡಿ ಆರ್ ಟು ಬಿ ಗಿವನ್ 2014 ಆರ್ಡರ್ ಏನು ಹೇಳ್ತಾರೆ ಅಂದರೆ, ಟಿ ಡಿ ಆರ್ ಟು ಬಿ ಗಿವನ್ ಆ್ಯಸ್ ಪರ್ ಟಿ ಡಿ ಆರ್ ರೂಲ್ಸ್. ಟಿ ಡಿ ಆರ್ ರೂಲ್ಸ್ ಏನು ಹೇಳುತ್ತೆ ಅಂದರೆ, ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಇಸ್ ಫಿಕ್ಸ್ಡ್ ಆ್ಯಸ್ ಪರ್ ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಅಂತ. ಇವತ್ತಿನ ದಿನ ಸ್ಟ್ಯಾಂಪ್ ಆ್ಯಕ್ಟಲ್ಲಿ ಬಳ್ಳಾರಿ ರೋಡ್ ಮೇಲೆ, ಈ ಕಡೆ ರೋಡ್ ಮೇಲೆ ಏನು ವ್ಯಾಲ್ಯೂ ಇದೆ ಅದನ್ನು ಕೋರ್ಟ್ನವರು ತೊಗೊಂಡಿದ್ದಾರೆ. ಈ ಇದರೊಳಗಡೆ ಎಷ್ಟಿದೆ ಈ ಒಂದು ಕನ್ಫ್ಯೂಷನ್ ಅಂತಂದ್ರೆ, ನೀವು BBMP ಮಾತುಕತೆ ಮಾಡಿದಾಗ ಟಿ ಡಿ ಆರ್ ಎಷ್ಟು ಫಿಕ್ಸ್ ಆಗಿತ್ತು, ಈಗ ಅವ್ರು ಹೇಳ್ತಾ ಇರುವಂತದ್ದು 3,000 ಕೋಟಿ ಎಷ್ಟು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಎಷ್ಟು ಫಿಕ್ಸ್ ಆಗಿತ್ತು ಅಂತ ಮೇಡಮ್ ಅದು? ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. ಟಿ ಡಿ ಆರ್ ಇಷ್ಟು ನಂಬರ್ ಅಂತ ಟಿ ಡಿ ಆರ್ ಫಿಕ್ಸ್ ಆಗಿದೆ. ಅದು ಇದರೊಳಗಡೆ ಇದೆ. 14ನೇ ಓನರ್ ಅಂತ ಹೇಳಿದ್ನಲ್ಲ, ಅದರೊಳಗಡೆ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅಂತ. ಅದಕ್ಕೆ ವ್ಯಾಲ್ಯೂ ಫಿಕ್ಸ್ ಆಗಿರಲಿಲ್ಲ. ಆವತ್ತಿನ ದಿನ ಏನು ವ್ಯಾಲ್ಯೂ ಬರುತ್ತೆ, ಅವತ್ತಿನ ದಿನ ಕೊಟ್ಟಿದ್ರೆ ನಮಗೆ ಇನ್ನೂ ಕಮ್ಮಿ ಬರ್ತಾಯಿತ್ತು. ಅವ್ರು ಅವತ್ತಿನ ದಿನ ಕೊಟ್ಟಿಲ್ಲ, ಈಗ ಹೇಳ್ಕೊಂಬಂದು ಇವಾಗ ಕೊಟ್ಟಿದ್ದಾರೆ. ಇವತ್ತಿನ ವ್ಯಾಲ್ಯೂ ಅಷ್ಟಿದೆ. ಸ್ಟ್ಯಾಂಪ್ ಆ್ಯಕ್ಟ್ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಪ್ರಕಾರ ಬಳ್ಳಾರಿ ರೋಡ್ ಮೇಲೆ, ಜೈಮಾಲ್ ರೋಡ್ ಮೇಲೆ ಅಷ್ಟು ವ್ಯಾಲ್ಯೂ ಇದೆ. ಅದಕ್ಕೆ ಇವತ್ತು ನೀವು 20 ವರ್ಷದಿಂದ ಒಂದು ಪ್ರಾಪರ್ಟಿ ತೊಗೋತೀರಾ, ಅವತ್ತೆಷ್ಟೋ ಒಂದು ಎಕ್ಸ್ ಅಮೌಂಟ್ ಕೊಡ್ತೀರಾ. 20 ವರ್ಷ ಆದ ನಂತರ ನೀವು ಅದನ್ನು ಸೇಲ್ ಮಾಡಿದಾಗ ನಿಮ್ಗೆ ಅದು 20ರಷ್ಟು ಬರ್ಬೋದು, 100ರಷ್ಟು ಬರ್ಬೋದು, ಕಡಿಮೆ ಬರ್ಬೋದು. ಹಾಗೆ ಅಂದ್ಬಿಟ್ಟು ನಾವು ನಿಮ್ಗೆ ಜಾಸ್ತಿ ಬಂತು ಅಂತಂದ್ಬಿಟ್ಟು ನಾನು ಇವಾಗ ಸೇಲ್ ಮಾಡಿರೋದು ನಿಂಗೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ದುಡ್ಡು ವಾಪಸ್ ಕೊಡು ಅಂತ ಹೇಳೋಕ್ಕಾಗತ್ತಾ? ವಾಟ್ ದೇ ಆರ್ ಡೂಯಿಂಗ್ ಈಸ್, ನಾವು ಇದೆಲ್ಲ ತೊಗೊಂಡು ಮಾಡಿಬಿಟ್ಟು ಜಾಗ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಜಾಗ ವಾಪಸ್ ಕೊಟ್ಬಿಡೋಕ್ಕೆ ಮುಂಚೆ ಅಲ್ಲಿ ಮಿಲ್ಲರ್ಸ್ ರೋಡ್ ಮೇಲೆ ಕಂಟೋನ್ಮೆಂಟ್ ಸ್ಟೇಷನ್ಗೆ ಆ ರಸ್ತೆನ ಯಾರಿಗೂ ಹೇಳಿದೆ, ಪಬ್ಲಿಕ್ಕಿಗೂ ಹೇಳಿಲ್ಲ, ಯಾರಿಗೂ ಹೇಳಿದೆ ಒಡೆದು ಬಿಟ್ಟಿದ್ದಾರೆ. ಅಲ್ಲಿ ಒಂದು ಹೆರಿಟೇಜ್ ಬಿಲ್ಡಿಂಗ್ ಇತ್ತಲ್ಲಿ, ಅದನ್ನು ಒಡೆದು ಬಿಟ್ಟಿದ್ದಾರೆ, ಅಂಡರ್ಪಾಸು ಕಟ್ಬಿಟ್ಟಿದ್ದಾರೆ. ಅದು ದಟ್ಸ್ ಆಲ್ಸೋ ವೈಲೇಷನ್. ಯಾರಿಗೂ ಏನು ಹೇಳಿದೆ, ಟಿ ಡಿ ಆರು ಕೊಟ್ಟಿಲ್ಲ, ಏನೂ ಹೇಳಿದೆ ಒಡೆದು ಕಟ್ಬಿಟ್ಟಿದ್ದಾರೆ. ಅದು ಕೂಡ ಇವತ್ತು ಅಂಡರ್ಪಾಸ್ ಎಲ್ಲರೂ ಉಪಯೋಗಿಸ್ತಾನೆ ಇದ್ದೀರಾ. ಅದು ಇಷ್ಟೆಲ್ಲ ಮಾಡಿ ಅದು ಸ್ಟೇ ಆರ್ಡರ್ ಇಲ್ಲ ಅನ್ನೋದು ಖಂಡಿತ ಇಲ್ಲ. ಸ್ಟೇ ಆರ್ಡರ್ ಇದೆ, ಸ್ಟೇಟಸ್ ಕೋ ಆರ್ಡರ್ ಇದೆ. ದಟ್ ಬಿಕಾಸ್ ಆಫ್ ದೋಸ್ ಟು ಓನ್ಲಿ ವಿ ಆರ್ ಇನ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ ಆ್ಯಂಡ್ ವಿ ಆರ್ ಯುಟಿಲೈಸಿಂಗ್ ದ ಪ್ರಾಪರ್ಟಿ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಮೇಡಮ್, ಈಗ ನಕಾರ ವ್ಯಕ್ತ ಆಗಿದೆ. ನಿಮ್ಮ ಮುಂದಿನ ಕಾನೂನು ಸಮರ ಹೇಗೆ? ನಮ್ಮದು ಕಾನೂನು ಸಮರ ಅವರು ನನಗೆ ಅವರು ಯಾವ ಇದ್ರ ಮೇಲೆ ಆರ್ಡಿನೆನ್ಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಅದು ಯಾವ ಥರ ಮಾಡಿದ್ದಾರೆ ಅಂತ ನಮ್ಮ ಕೈಗೆ ಕಾಪಿ ಬಂದ ಮೇಲೆ ಅದಕ್ಕೆ ನಾವು ಕಾನೂನು ಪ್ರಕಾರ ಏನು ಹೋಗ್ಬೇಕು. ನಾವು ಇಷ್ಟು ವರ್ಷವೂ ಕಾನೂನು ಪ್ರಕಾರನೇ ಬಂದಿದ್ದೀವಿ, ಎಲ್ಲೂ ನಾವು ಕಾನೂನಿಂದ ಆಚೆ ಹೋಗಿಲ್ಲ. ಅದೇ ಪ್ರಕಾರ ಮುಂದಕ್ಕೂ ಏನು ಕಾನೂನಲ್ಲಿ ಹೋಗ್ಬೋದೋ ಖಂಡಿತ ನಾವು ಅದನ್ನು ಕಾನೂನಾತ್ಮಕವಾಗಿ ಹೋರಾಡೋದೇ ಖಂಡಿತ ಹೋರಾಡ್ತೀವಿ. ಇದರಿಂದ ಇನ್ನೊಂದು ಏನು ರಾಂಗ್ ಸಿಗ್ನಲ್ ನಿಮ್ಗೆ ಬರುತ್ತೆ ಪಬ್ಲಿಕ್ಕಿಗೆ ಅಂತಂದರೆ, ಒಂದು ಟಿ ಡಿ ಆರ್ ಅಂತ ಫಿಕ್ಸ್ ಆದಮೇಲೆ 100 ರೂಪಾಯಿ ಇವತ್ತಿತ್ತು ಅಂತ ಹೇಳ್ಕೊಳ್ಳಿ, ಯಾರದೇ ಆಗಲಿ, ನಿಮ್ಗಳದೇ ಯಾರ್ದಾದ್ರೂ ಆಗಲಿ, ನೀವೀಗ ಅದು ಇನ್ನೊಂದು ಸರ್ತಿ ನಿಮಗೆ ಟಿ ಡಿ ಆರ್ ಬರಬೇಕು ಅಂದಾಗ ಅದರ ವ್ಯಾಲ್ಯೂ 100 ರೂಪಾಯಿದು 1000 ರೂಪಾಯಿ ಆಯಿತು ಅಂದರೆ ನಾವು ಕೊಡೋಲ್ಲ, ನಿಮಗೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಅಂದರೆ ಇಟ್ಸ್ ಜನರಲ್ ಪಬ್ಲಿಕ್ಕಿಗೂ ಇಟ್ ವಿಲ್ ಅಫೆಕ್ಟ್. ಒಬ್ರಿಗಾದದ್ದು ಈಗ ನನಗೆ ನಿಮಗೆಲ್ಲ ಯಾವ ಲಾ ಅಪ್ಲಿಕಬಲ್, ನನಗೂ ಅದೇ ಲಾ ಅಪ್ಲಿಕಬಲ್. ನಮಗೇನು ಸ್ಪೆಷಲ್ ಲಾ ಇಲ್ಲ. ನಾವು ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಒಂದೇ ಲಾ. ನಿಮ್ಮ ಲಾನೇ ನಮಗೂ ಅಪ್ಲಿಕಬಲ್ಲು. ನಮ್ಮ ಪಕ್ಕದ ಮನೆಯವ್ರಿಗೆ ನೀವು ಟಿ ಡಿ ಆರ್ ಕಟ್ಮೇಲೆ ನಮಗೆ ಅದೇ ರೇಟಲ್ಲಿ ನೀವು ನಮಗೂ ಕೊಡಬೇಕು. ಮೇಡಮ್, ಈ ಪದೇ ಪದೇ ಅರಮನೆ ಟಾರ್ಗೆಟ್ ಆಗ್ತಿದೆಯಾ? ಅದು ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೋಬಹುದು, ಮಾಡ್ತಿರೋರು ಯಾರು ಅಂತ. ಹೌದು, ಈ ಹಿಂದೆ 1996ರಲ್ಲಿ ಅಕ್ವಿಸಿಷನ್ ಆಕ್ಟ್ಗಳಾಯಿತು. ಈಗಷ್ಟೇ ಚಾಮುಂಡಿ ಈಗ ಮೈಸೂರ್ದು ಮಾಡಿದ್ದಾರೆ. ಮೈಸೂರ್ದು 96ರಲ್ಲಿ ಬೆಂಗಳೂರು ಮಾಡಿದ್ರು, 98ರಲ್ಲಿ ಮೈಸೂರು ಮಾಡಿದ್ರು, ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ. ಎಲ್ಲನೂ ವಯೋಲೇಷನ್ನೇ. ಮೈಸೂರಿಗೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಾವು ಕೇಸ್ ಗೆದ್ದಾಗ ಅವರು ಇಷ್ಟು ದಿನದ ಒಳಗಡೆ ಅರಮನೆ ವಾಪಸ್ ಕೊಟ್ಬಿಟ್ಟು ಅಕೌಂಟು ಎಲ್ಲ ಕೊಡಬೇಕು ಅಂತ ಹೇಳಿದ್ರು. ಅದು ವಾಪಸ್ ಕೊಡೋ ಬದಲು ಇದು ಆಕ್ವಿಸಿಷನ್ ತಂದರು. ಬೆಂಗಳೂರಲ್ಲೂ ಅದೇ ರೀತಿ ಮೊದಲು ಅಲ್ಲಿ ಮಾಡಿದ್ರು, ಆಮೇಲೆ ಮೈಸೂರಲ್ಲಿ ಮಾಡಿದ್ರು. ಈಗ ಚಾಮುಂಡಿ ಬೆಟ್ಟದಲ್ಲಿ ನಮ್ಮದು ಆಗಲೇ ಒಂದು ಕೇಸ್ ಪೆಂಡಿಂಗ್ ಇದೆ. ನಾವು ಅಲ್ಲಿ ಕೋರ್ಟಲ್ಲಿ ತೊಗೊಂಡಿದ್ದೀವಿ ಅದನ್ನೆಲ್ಲ. ಆಗಲೇ ಒಂದು ಕೇಸ್ ಮುಜರಾಯಿ ಮೇಲೆ ಪೆಂಡಿಂಗ್ ಇದೆ. ಆ ಕೇಸ್ ಪೆಂಡಿಂಗ್ ಇದ್ದಾಗಲೇ ಇವರು ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿದ್ದೀವಿ ನಾವು. ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಅದು ನೆಕ್ಸ್ಟ್ ಹಿಯರಿಂಗ್ಗೆ ಬಂದು ಡಿಸಿಷನ್ ಆಗೋ ತನಕ ಪ್ರಾಧಿಕಾರದಲ್ಲಿ
ಚಾಮುಂಡಿ ಬೆಟ್ಟಕ್ಕೆ ಸೇರಿದ ದೇವಸ್ಥಾನಕ್ಕೆ ಸೇರಿರೋದು ಯಾವ ಇದನ್ನು ಎಲಿನೇಟ್ ಮಾಡಬಾರ್ದು ಅಂತ. ಅದು ಅವ್ರು ಏನು ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ನಾನು ಹೇಳೋಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತು. ಮೇಡಮ್ ಕಾನೂನು ಸಚಿವರಿಗೆ ದಟ್ ಗೊತ್ತಿರೋದಿಲ್ಲ ಅಂತ ವಿಂಡಿಕ್ಟಿವ್ ಆ್ಯಟಿಟ್ಯೂಡ್ ಯಾಕೆ ಅಂತ ನೋಡಿ, ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ, ನಾವು ಯಾರಿಗೂ ಕಾಂಟ್ರವರ್ಸಿನೂ ಮಾಡೋಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆನೂ ಇಲ್ಲ. ಅವರವರು ನಮಗೆ ಏನೋ ಈಗ ಯಾರೋ ಒಬ್ರಿಗೇನೋ ದ್ವೇಷ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ದ್ವೇಷ ಇದೆ ಅಂತ ನಮಗೆ ಗೊತ್ತಿದ್ದರೆ ವಿ ಕ್ಯಾನ್ ಕ್ಲಾರಿಫೈ ದಟ್. ನಂಗೆ ಅವ್ರು ಆ ದ್ವೇಷ ಇಟ್ಕೊಂಡು ಹಂಗೆ ಮಾಡ್ತಾರೆ ಅಂತಲೂ ನಾವು ಹೇಳಕ್ಕೆ ಬರೋಲ್ಲ, ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ನಮ್ಮ ಟಾರ್ಗೆಟ್ ಮಾಡ್ತಾರೆ ಅಂತ ನೀವುಗಳು ಪ್ರಶ್ನೆಯವ್ರು ಹೇಳ್ತೀರಾ, ಬೇರೆ ಜನ ಹೇಳ್ತಾರೆ. ನಾವು ಏನು ಮಾಡಿದ್ದೀವಿ ಅಂತ ಟಾರ್ಗೆಟ್ ಮಾಡಬೇಕು ನಮಗೆ. ಅಲ್ಲ, ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದ್ರೆ ಅರಮನೆ ವಿಚಾರ, ಚಾಮುಂಡಿ ಬೆಟ್ಟ ವಿಚಾರ, ಹೌದು, ಈ ಎಲ್ಲ ವಿಚಾರ, ಈಗ ಸಣ್ಣ ರೋಡ್ ವಿಚಾರ ಕೂಡ, ಪ್ರಿನ್ಸಸ್ ರೋಡ್ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಾಂಟ್ರವರ್ಸಿಗಳಾಗ್ತಿದೆ. ಹೌದು. ಯಾಕಿಷ್ಟು ಅಂತ ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ, ಅವ್ರನ್ನ ಕೇಳಬೇಕಾಗತ್ತೆ. ನಮಗೆ ನಮ್ಮ ಪ್ರಕಾರ ನಮ್ಗೆ ಯಾರ ಮೇಲೂ ಆ ಥರ ಏನೂ ಇಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇರ್ಬೋದು, ಯಾಕೆ ಈಗಲ್ಲ, ಸುಮಾರು ವರ್ಷದಿಂದನೂ ನಡೀತಾನೆ ಇದೆ. ಇದು ಇವತ್ತು ನೆನ್ನೆದಲ್ಲ. ಯಾತಕ್ಕೆ ಕಾರಣ ಇದು ಅಂತಿಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಒಂದೊಂದು ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು. ನಮ್ಮ ಕಾರಣ ಗೊತ್ತಿಲ್ಲ, ಹಿಂಗೆ ಏಕ್ದಮ್ ಈ ಥರ ಒಂದೊಂದು ಆರ್ಡ್ರ್ ಬರುತ್ತೆ, ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವೇನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡ್ತೀವಿ. ಕಾನೂನು ಸಚಿವ ಹೇಳ್ತಾ ಇರುವುದು ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಬಂದಿಲ್ಲ, ಸೊ ಹೀಗಾಗಿ ಅದಕ್ಕೆ ಸ್ಟೇ ಆರ್ಡರ್ ಇಲ್ಲ ಅಂತ ಅರ್ಥ ಅಂತ ಹೇಳಿದ್ದಾರೆ. ನಾನು ಹೇಳಿದ್ನಲ್ಲ, ಹೈಕೋರ್ಟೇ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ. ಹೈಕೋರ್ಟೇ ಸ್ಟೇ ಆರ್ಡರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ನಾವು ಕೇಸ್ ಫೈಲ್ ಮಾಡಿದಾಗ ಸ್ಟೇಟಸ್ಗೂ ಆರ್ಡರ್ ಬಂದಿದೆ. ಯಾಕಂದ್ರೆ ಅವರ ಡಾಕ್ಯುಮೆಂಟ್ಸ್ ಇರುತ್ತೆ, ಲಾ ಮಿನಿಸ್ಟರ್ ಇದ್ದಾರೆ, ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲ ಕೂಡ ಪಕ್ಕ ಇರುತ್ತೆ. ಅವರು ಯಾಕೆ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ, ಅದು ಯಾಕೆ ಮಿಸ್ಲೀಡ್ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ. ನಾನು ಅವ್ರ ಮಿಸ್ಲೀಡ್ ಮಾಡೋ ಇದಕ್ಕೆ ನಾನು ಹೇಳೋಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಕ್ಲಾರಿಫೈ, ದೇರ್ ವಾಸ್ ಎ ಸ್ಟೇ ಆರ್ಡರ್, ದೇರ್ ಇಸ್ ಎ ಸ್ಟೇಟಸ್ ಕೋ ಆರ್ಡರ್. ಆ ಸ್ಟೇಟಸ್ ಕೋ ಆರ್ಡರ್ ಇಲ್ಲದೆ ಹೋಗಿದ್ದಿದ್ದರೆ ನಾವು ಇವತ್ತಿನ ದಿನ ಅಲ್ಲಿರೋಕ್ಕೆ ಹೇಗಾಗ್ತಾಯಿತ್ತು. ಅವತ್ತಿನ ದಿನ ಇವತ್ತಿನ ತನಕ ಇದೆ. ಅದಾದಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಐಎಗಳು ಹಾಕಿದ್ದಾರೆ, ಬೇರೆ ಹಿಯರಿಂಗಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡ್ತಾ ಇರಲಿಲ್ವಾ ಅದನ್ನೆಲ್ಲ? ಆ ಥರ ಇದ್ದಿದ್ದರೆ ಈ ಬಗ್ಗೆ ಸಿಎಂ ತಗೊಂಡ್ಬಂದಿದ್ದಾರೆ ಮೇಡಮ್, ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಸಿಗ್ತಾಗಿಲ್ಲ ಎಲ್ಲಿ ಈ ವಿಚಾರದ ಬಗ್ಗೆ ಎಲ್ಲರೂ ಇಲ್ಲ. ಈ ವಿಚಾರದಲ್ಲಿ ನಾನು ಯಾರ ಇಲ್ಲ ನಾ ಯಾರ ಹತ್ರನೂ ಸರ್ಕಾರದ ಇದ್ರೊಳಗಡೆ ನಾವು ಯಾರ ಹತ್ರನೂ, ಬಿಕಾಸ್ ಕಾನೂನಲ್ಲಿ ಇರೋದ್ರಿಂದ ಕಾನೂನಲ್ಲಿ ಹೋಗೋದೇ ಒಳ್ಳೇದು ಅಂತ ನಮ್ಮ ಇದು. ಮೇಡಮ್ ಅವಾಗಲೇ ಅರ್ಧ ಹೇಳ್ತಿದ್ರು ಮೇಡಮ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರಗಳು ಹೇಗೆ ಮುಂದುವರಿತಾವ? ಖಂಡಿತ ಮುಂದುವರಿತೀವಿ. 30 ವರ್ಷ ಕಾನೂನು ಸಮರ ಮುಂದುವರಿಸ್ಬಿಟ್ಟು ಈಗ ಬಿಡೋಕ್ಕಾಗತ್ತಾ? ಈಗ ಮಾತುಕತೆ ಏನಾದ್ರು ಸಾಧ್ಯತೆ ಪಾಸಿಬಿಲಿಟಿ ಏನಾದ್ರು ಇದೆಯಾ ಮೇಡಮ್ ಇದಕ್ಕೆ ಸಂಬಂಧಪಟ್ಟ? ನಮ್ಗೆ ಗೊತ್ತಿಲ್ಲ. ಹೋರಾಟನೇ ಅಂತಿಮ ಈಗ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರು ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ? ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು, ನೀವು ಎಸೆದ ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಇದೆ ಅನ್ನೋದ್ರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು. ಈ ವಿಚಾರದಲ್ಲಿ ಕಾನೂನು ಸಚಿವರಿಗೆ ಸ್ವಲ್ಪ ಏನು ಮಾಹಿತಿ ಕೊರತೆ ಥರದ್ದೇನು ಹೇಗೆ ಅಂತ? ಮಾಹಿತಿ ಕೊರತೆ ಅವ್ರಿಗೆ ಅವ್ರ ಹತ್ರ ಮಾಹಿತಿ ಕೊರತೆ ಇದೆ ಇಲ್ಲ ಅಂತ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಅವ್ರು ಹೇಳಿದ್ದಕ್ಕೆ ನನ್ನ ರಿಯಾಕ್ಷನ್ ಇಷ್ಟೇ, ನಮಗೆ ಸ್ಟೇ ಆರ್ಡರ್ ಇದೆ, ಸ್ಟೇಟಸ್ ಕೋ ಆರ್ಡರ್ ಇದೆ. ಅದಾದಮೇಲೆ ಬೇಕಾದಷ್ಟು ಕೋರ್ಟ್ ಒಳಗಡೆ ಹಿಯರಿಂಗ್ಸ್ ಎಲ್ಲ ಆಗಿದೆ. ಅಷ್ಟೆಲ್ಲ ಇಲ್ಲದೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ 2014ನೇ ಇಸ್ವಿಲಿ ನಮ್ಮನ್ನ ಓನರ್ ಅಂತ ಕನ್ಸಿಡರ್ ಮಾಡಿ TDR ಕೊಡಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಮೇಡಮ್ ಇವತ್ತು TDR ಇಷ್ಟನ ಕೊಟ್ಟರೆ ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಕುಂಠಿತ ಆಗುತ್ತೆ. ರಾಜ್ಯದ ಅಭಿವೃದ್ಧಿಗೆ ಏನಾಗುತ್ತೆ, ಈಗ ಮೆಟ್ರೋಗೆ ಎಕ್ವೈರ್ ಮಾಡ್ಕೋತಾರೆ. ಮೆಟ್ರೋಗೆ ಎಕ್ವೈರ್ ಮಾಡ್ಕೊಂಡಾಗ ಏನಾಗ್ತಾ ಇದೆ, ಅಲ್ಲಿ ಕಾಂಪೆನ್ಸೇಷನ್ನು 1.5 ಟೈಮ್ಸ್ ಕೊಡ್ತಾರೆ. ಈಗ ಅದನ್ನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅದು ಕಮರ್ಷಿಯಲ್ ರೋಡ್, ಈಗ MG ರೋಡ್ ಮೇಲೆ ಈಗ ನಿಮ್ಮದೇ ಒಂದು ಪ್ರಾಪರ್ಟಿ ಇತ್ತು ಅಂದ್ಕೊಳ್ಳಿ, ನಮ್ಮದೇ ಒಂದು ಜಾಗ ಇತ್ತು ಅಂದ್ಕೊಳ್ಳಿ, ಇಲ್ಲ ಬೇರೆಯವ್ರದ್ದು ಒಂದು ಜಾಗ ಇತ್ತು ಅಂದ್ಕೊಳ್ಳಿ. ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ಪ್ಯಾಲೇಸ್ ವ್ಯಾಲ್ಯೂನು ಬಿಟ್ಬಿಡಿ, ಅಲ್ಲಿ ಕಮರ್ಷಿಯಲ್ ರೋಡ್ ಅದು MG ರೋಡ್, ಅಲ್ಲಿ ವ್ಯಾಲ್ಯೂ ಎಷ್ಟಿದೆ? ಅಲ್ಲಿ ಯಾರಿಗೋ ನಮಗೆ ಗೊತ್ತಿರೋರದೇ ಯಾರ್ದೋ ಒಂದು ಜಾಗ ಇದೆ, ಅಲ್ಲಿ 40,000ನೋ 50,000ನೋ ಅಲ್ಲಿ ಬೆಲೆನೇ ಇಲ್ಲ. ಅಲ್ಲಿ 400 ಇಲ್ಲಿ 200 ಕೋಟಿ ಅಂತ ಅವ್ರು ಹೇಳ್ತಾರಲ್ಲ, 400 ಕೋಟಿ ಇರ್ಬೋದು. ಸೊ ಆ ಥರ ಇದ್ದಾಗ
ಹಾಗಂದ್ರೆ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತಾ? ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಸಾಧಿಸೋಕ್ಕಾಗತ್ತಾ? ಮೆಟ್ರೋನವ್ರು ಕೊಡ್ತಾ ಇದ್ದಾರೆ. ದಟ್ ಇಸ್ ಆಲ್ಸೋ ಅದು ಗೌರ್ಮೆಂಟ್ ಇದೆ ಅಲ್ವಾ ಅದು. ಅದು ಹಿಂಗೆ ಇದು ಬೇರೆ ಅದು ಬೇರೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್? ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಕ್ಕೆ ಅಂತ. ಅದು ಮೇಡಮ್ ಇಷ್ಟೆಲ್ಲ ಹೋರಾಟ ಹೇಗೆ ಮಾಡ್ತಿದ್ರೆ ಅಂತ ಮೇಡಮ್, ಯಾಕೆಂದ್ರೆ 40 ವರ್ಷಗಳಿಂದಲೂ ಕೂಡ 40 ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ, ಅದಕ್ಕೆ ಹಿಂದಿಂದನೂ ಇದೆ. ಅದಕ್ಕೆ ಹಿಂದಿಂದನೂ ಇದೆ, ಆವಾಗಲಿಂದನೂ ಹೋರಾಡ್ಕೊಂಡು ಬಂದೇ ಇದ್ದೀವಿ, ಮುಂದಕ್ಕೂ ಹೋರಾಡ್ತೀವಿ. ನಮ್ಮದು ನೋಡಿ, ಒಬ್ಬರು ಏನಾದ್ರು ಇಂಜಸ್ಟಿಸ್ ಆಯಿತು ಅಂದರೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಧರ್ಮ. ನಾವು ಅದನ್ನು ಕೈ ಬಿಡೋಕ್ಕಾಗಲ್ಲ. ನಾನು ನಮ್ಮ ಹಸ್ಬೆಂಡ್ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ. ಈಗ ಅವರು ಇಲ್ಲ ಆದರೆ ಅವ್ರು ಇಲ್ಲ ಅಂತ ನಾನು ಬಿಡೋಕ್ಕಾಗಲ್ಲ. ಅವ್ರು ಎಲ್ಲಿಗೆ ಬಿಟ್ಟರು ಅಲ್ಲಿಂದ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ, ಮುಂದಕ್ಕೂ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಕೈಲಿ ಏನಾಗುತ್ತೆ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ. ನೀವು ಇದನ್ನು ಕರೆಕ್ಟ್ ಮಾಹಿತಿ ಪಬ್ಲಿಕ್ಕಿಗೆ ಮಿಸ್ಲೀಡ್ ಮಾಡೋಕ್ಕಾಗದೇ ಇದ್ದಂಗೆ ನೀವು ಕರೆಕ್ಟಾಗಿ ಒಂದು ಇದು ಕೊಟ್ಟರೆ ಸಾಕಷ್ಟೇ. ಯಾರಿಗೂ ಮಿಸ್ಲೀಡ್ ಆಗೋದು ಬೇಡ. ಇಲ್ಲ. ವಸ್ತುಸ್ಥಿತಿ ಏನಿದೆ ಅದನ್ನು ನಾನು ಜಸ್ಟ್ ಸರಿ ಗಿವನ್ ಇಟ್.